ಭಗವಾನ್ ಬುದ್ಧನ ಕಾಲದಲ್ಲಿ ಮೌಲಿಂಗಪುತ್ತ ಅಂತ ಒಬ್ಬ ಮಹಾನ್ ಪಂಡಿತ ಇದ್ದ. ಅವನ ಕೀರ್ತಿ ಎಲ್ಲೆಡೆ ಹರಡಿತ್ತು. ಆತನ ವೇದಗಳು, ಉಪನಿಷತ್ತುಗಳು, ಪುರಾಣಗಳು ಬಾಯ್ಪಾಟಾಗಿ ಹೋಗಿತ್ತು. ಯಾವುದೇ ವಿಷಯವನ್ನ ತಕ್ಷಣವೇ ನೆನಪಿಗೆ ತಂದ್ಕೊಂಡು ಅದರ ವಿಶ್ಲೇಷಣೆ ಮಾಡುವಷ್ಟು ಹರಿತವಾಗಿತ್ತು ಮೌಲಿಂಗಪುತ್ತನ ಬುದ್ಧಿ. ಅವನಿಗೆ 500 ಜನ ಶಿಷ್ಯರು. ಆಗಿನ ಕಾಲದಲ್ಲಿ ಜ್ಞಾನ ಪ್ರದರ್ಶನ ಮಾಡೋ ವಿಧಾನವೇ ಹಾಗೆ. ಚರ್ಚೆ ನಡೀಬೇಕು, ಸೋತವರು ಗೆದ್ದವರು ಶಿಷ್ಯರಾಗಿ ನಡೀಬೇಕು, ಮತ್ತು ಆ ಸೋತವರಿದ್ದಾರಲ್ಲ ಅವ್ರ ಶಿಷ್ಯರೆಲ್ಲ ಇವ್ರ ಶಿಷ್ಯರಾಗಬೇಕು. ಹೀಗೆ ಎಷ್ಟು ಜನ ಹೆಚ್ಚು ಶಿಷ್ಯರಿದ್ದಾರೋ ಅಷ್ಟು ದೊಡ್ಡ ಗುರುಗಳವರು ಅಂತ. ಮೌಲಿಂಗಪುತ್ರ ಬುದ್ಧನ ಬಗ್ಗೆ ಕೇಳಿದ್ದ. ಯಾರೋ ಹೇಳಿದ್ರು, ಅವ್ರಿವ್ರನ್ನ ಯಾಕೆ ಸೋಲಿಸ್ಕೊಂಡು ಹೋಗ್ತೀವೋ ನೀನು? ಸೋಲಿಸ್ಕೊಂಡ್ರೆ ಮತ್ತೆ 4 ಜನ 5 ಜನ ಶಿಷ್ಯರು ಸಿಕ್ಕಾರು. ಬುದ್ಧನ ಸೋಲಿಸ್ಬಿಡು, ಸಾವಿರಾರು ಶಿಷ್ಯರಿದ್ದಾರೆ, ಎಲ್ಲ ನಿಮ್ಮವರಾಗ್ಬಿಡ್ತಾರೆ ಎಂದ್ರು. ಹೋದ 500 ಜನ ಶಿಷ್ಯನ ಕರ್ಕೊಂಡು ಬುದ್ಧನ ಕಡೆ ಹೋದ. ಅವನ ಶಿಷ್ಯನ ಕರ್ಕೊಂಡು ಹೋದಂತ ರೀತಿ, ನಿಲ್ಲೋ ಟಿವಿ, ಮುಖದ ಮೇಲೆ ಗತ್ತು, ಅವನೊಳಗೆ ತುಂಬಿಕೊಂಡಂತ ಅಹಂಕಾರವನ್ನು ಎಚ್ಚೆತ್ತಿ ತೋರಿಸ್ತಾ ಇದ್ವು. ಅವನನ್ನು ಬುದ್ಧ ನೋಡಿದ, ಒಂದು ಕ್ಷಣ ತಡೆದ, ನಂತರ ಜೋರಾಗಿ ನಕ್ಕಬಿಟ್ಟ. ಅದನ್ನ ಕಂಡು ಮೌಲಿಂಗಪುತ್ತನಿಗೆ ಮುಖಭಂಗ ಆಯ್ತು. ಯಾಕೆ ನಕ್ಕದ್ದು ಅಂತ ಕೇಳಿದ. ಏನಿಲ್ಲಪ್ಪ, ನೀನ್ ನೋಡಿದ್ಮೇಲೆ ಯಾವುದೋ ಒಂದು ಘಟನೆ ನೆನಪಾಗಿ ನಗೆ ಬಂತು ಅಂದ ಬುದ್ಧ. ಯಾವ ಘಟನೆ ಅದು? ಬೇರ್ಸಿ ಕೇಳಿದ ಪಂಡಿತ. ಬುದ್ಧ ಹೇಳಿದ ಮಾತು ಬಹಳ ಚಂದ ಸ್ನೇಹಿತರೆ. ನಾನು ಚಾತುರ್ಮಾಸ್ಯದಲ್ಲಿ ಒಂದು ಹಳ್ಳಿಯಲ್ಲಿ ಉಳಿದಿದ್ದೆ. ಬುದ್ಧ ಹೇಳಿದ, ಚಾತುರ್ಮಾಸ್ಯ ಮಾಡ್ಬೇಕಲ್ಲ, ಒಂದು ಹಳ್ಳಿಯಲ್ಲಿ ಉಳ್ಕೊಂಡಿದ್ದೆ. ಅದು ಕಾಡಿನ ಪಕ್ಕದ ಹಳ್ಳಿ. ಅಲ್ಲ ಮನುಷ್ಯ ತನ್ನ ಮನೆ ಮುಂದಿನ ಕಟ್ಟೆ ಮೇಲೆ ಕುಳಿತು ಬೆಳಿಗ್ಗೆ ಕಾಡಿಗೆ ಮೇಯಕ್ ಹೋಗ್ತಾವಲ್ಲ, ಹಸು, ಕರು, ಎಮ್ಮೆ, ಕೋಣ, ಕುರಿ, ಆಡು, ಅವನ್ನೆಲ್ಲ ಲೆಕ್ಕ ಹಾಕ್ತಿದ್ದ. ಅವನಿಗೇನು ಕೆಲಸ ಇಲ್ಲ, ಕಟ್ಟೆ ಮೇಲೆ ಕೂತ್ಕೊಂಡು ಕಾಡಿಗೆ ಹೋಗ್ತಾವಲ್ಲ, ಎಷ್ಟು ಹಸು ಹೋಯ್ತು, ಎಷ್ಟು ಕರು ಹೋಯ್ತು, ಎಷ್ಟು ಎಮ್ಮೆ ಹೋಯ್ತು, ಕೋಣ ಹೋಯ್ತು, ಲೆಕ್ಕ ಮಾಡ್ಕೋತಿದ್ದ. ಮತ್ ಸಾಯಂಕಾಲ ಅಲ್ಲಿ ಕೂತ್ಕೊಂಡು ಮರಳಿ ಬರ್ತಾವಲ್ಲ ಪ್ರಾಣಿಗಳೆಲ್ಲ, ಸಾಯಂಕಾಲ ಎಷ್ಟು ಬಂದು, ಎಷ್ಟು ಕುರಿ ಹೋಯ್ತು, ಎಷ್ಟು ಹೋದು, ಎಷ್ಟು ಬಂದು ಎಲ್ಲ ಲೆಕ್ಕ ಹಾಕೋತಿದ್ದ. ಒಂದೊಂದ್ಸಲ ಹೋದ್ ಲೆಕ್ಕ ಹೊಂತೆ ಇರಲಿಲ್ಲ, ತಲೆ ಕೆಟ್ಟು ಹೋಗೋದು ಅವನಿಗೆ. ಎಷ್ಟು ಕುದುರೆ, ಅಯ್ಯೋ ಕುರಿ 20 ಹೋಯ್ತಲ್ಲ, 11 ಬಂತು, ಇಲ್ಲ ಆ ಲೆಕ್ಕ ತಪ್ಪಿತು, ಸರಿ ಮಾಡ್ಕೊಂಡು ರಾತ್ರಿ ಎಲ್ಲ ತಲೆ ಕೆಡಿಸ್ಕೊಂಡು ಲೆಕ್ಕ ಇಡ್ತಿದ್ದ. ಈ ಪದ್ಧತಿಯನ್ನು 1 ದಿವಸನೂ ತಪ್ಪಿಸ್ಲಿಲ್ಲ. ಆಗ ನಾನು 1 ದಿವಸ ಕೇಳಿದೆ ಅವನ್ನ. ಬುದ್ಧ ಹೇಳ್ತಾನೆ, ಅಲ್ಲಪ್ಪ, ಇಲ್ಲಿ ಕೂತ್ಕೊಂಡು ಎಲ್ಲ ಎಣಿಸ್ತೀಯಲ್ಲ, ಈ ಪ್ರಾಣಿ ನಿನ್ನೂ ಎಲ್ಲಾನು, ಯಾಕಂದ್ರೆ ಅಷ್ಟು ಮುತುವರ್ಜಿ ವಹಿಸಿ ಎಣಿಕೆ ಮಾಡ್ತಾ ಇದ್ದೀಯಲ್ಲ, ನೀನ್ ಸಾಕಿದ ಪ್ರಾಣಿಗಳ? ಆತ ಹೇಳ್ದ, ಇಲ್ಲ ಯಾವ ನನ್ನೂ ಅಲ್ಲ, ಹಳ್ಳಿಗೆ ಜನಕ್ಕೆ ಸೇರಿದ್ದು. ಹೋಗಿ ಬಿಡಪ್ಪ, ಅದ್ರ ಒಂದಾದ್ರೂ ಆಕಳು ನಿಂತಿದ್ಯಾ, ಒಂದು ಕುರಿ ಆದ್ರೂ ನಿಂತಿದ್ಯಾ? ನಾನು ಕೇಳಿದೆ, ನಾನ್ ಬಡವ ಸ್ವಾಮಿ, ನನ್ನ ಹತ್ರ ಆಡು, ಕುರಿ, ಹಸು ಎಲ್ಲಿ ಬರ್ತದೆ? ಅಲ್ಲಪ್ಪ, ಹಾಗಾದ್ರೆ ಬೇರೆಯವ್ರ ಹಸುಗಳನ್ನ ಎಣಿಸೋದಕ್ಕಿಂತ ನಿಂದೇ ಒಂದು ಹಸು ಇದ್ರೆ ವಾಸಿ ಅಲ್ವಾ? ನಿಮ್ ಮನೆಗೆ ಆಗುವಷ್ಟಾದ್ರೂ ಹಾಲು ಕೊಟ್ಟು ಪೋಷಣೆ ಮಾಡ್ತದೆ ಅಂತ ಹೇಳಿದೆ. ಅದನ್ನ ನೆನೆಸ್ಕೊಂಡೆ, ಮೌಲಿಂಗಪುತ್ತ, ನೀನ್ ನೋಡಿದ ತಕ್ಷಣ ಆ ಮನುಷ್ಯ ನೆನಪಾಗಿ ನಗೆ ಬಂತು ಅಂದ ಬುದ್ಧ. ಏನ್ ಮೂರ್ಖತನ ಇದು? ನನಗೂ ಹಳ್ಳಿ ಗಮಾರನಿಗೂ ಎಲ್ಲಿದೆಲ್ಲಿ ಸಂಬಂಧ? ಸಿಟ್ಟಿನಿಂದ ಕೇಳಿದ ಮೌಲಿಂಗಪುತ್ತ. ಆಗ ಬುದ್ಧ ಹೇಳಿದಂತ ಮಾತು ಬಹಳ ಚಂದ. ಮೌಲಿಂಗಪುತ್ತ, ಬೇಜಾರು ಮಾಡ್ಕೋಬೇಡ, ಆ ಹಳ್ಳಿ ಗಮಾರನಿಗೂ ನಿನಗೂ ಯಾವ ವ್ಯತ್ಯಾಸ ಇಲ್ಲ. ನೀ ತಿಳ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದ್ದೀಯಲ್ಲ, ವೇದ, ಉಪನಿಷತ್ತು ಯಾವೂ ನಿನ್ನೂ ಅಲ್ಲ, ಆ ಊರಿನ ಹಸುಗಳಂಗೆ. ನೀ ಹೇಳೋ ದೊಡ್ಡ ದೊಡ್ಡ ವಾಕ್ಯಗಳು, ಧ್ಯಾನದ ನುಡಿಗಳು ಹಿಂದಿನವರು ಸ್ವಂತ ಅನುಭವದಿಂದ ಬರೆದದ್ದು. ನೀನು ಒಪ್ಸೋದು ಗಿಳಿಪಾಠ. ನೀ ತಿಳ್ಕೊಂಡಿದ್ದೇನೆ ಅಂತ ಅನ್ಕೊಂಡಂತ ಧ್ಯಾನ ನಿನ್ನ ಅನುಭವದ್ದ? ನಿನಗೆ ಭಗವಂತನ ಇರುವಿಕೆ ಅನುಭವ ಆಗಿದೆಯಾ? ಅಥವಾ ಭಗವಂತನ ದೊಡ್ಡ ದೊಡ್ಡ ಸ್ತೋತ್ರಗಳು ಬಾಯ್ಪಾಠ ಆಗಿದೀಯಾ? ಸಮಾಧಿ ಸ್ಥಿತಿ ಅನುಭವ ಆಗಿದೆಯಾ ನಿನಗೆ? ಅದು ಶಬ್ದದ ಆಡಂಬರನೇ ಅಂತ ಕರುಣ ತುಂಬಿದ ಕಣ್ಣುಗಳಿಂದ ಅವನ ಆತ್ಮವನ್ನ ತಿವಿತ ಬುದ್ಧ ಕೇಳಿದ. ಬಹಳ ಚೆನ್ನಾಗಿರೋದಿತ್ತು. ಮೌಲಿಂಗಪುತ್ತ ವಿಚಾರ ಮಾಡಿದ. ಹೌದಲ್ಲ, ನಾನು ವೇದಗಳನ್ನು ಹೇಳ್ತೇನೆ, ಉಪನಿಷತ್ತುಗಳನ್ನು ಹೇಳ್ತೇನೆ, ಪುರಾಣಗಳ ಮಾತನ್ನು ಹೇಳ್ತೇನೆ, ಇವ್ಯಾವೂ ನನ್ನೂ ಅಲ್ಲ, ಯಾರೋ ಹಿಂದೆ ಜ್ಞಾನಿಗಳು ಬರೆದದ್ದು. ಅದನ್ನು ಗಿಳಿ ಹಾಗೆ ನಾನು ಬಾಯ್ಪಾಠ ಮಾಡಿ ಹೇಳ್ತಾ ಇದ್ದೇನೆ, ನನ್ನ ಜ್ಞಾನ ಅಂತ ಅನ್ಕೋತಾ ಇದ್ದೇನೆ. ಆ ಹಳ್ಳಿ ಮುದುಕ ಮಾಡಿದ್ದ ಅದೇ ಅಲ್ವಾ? ಆ ಹಸು, ಕುರಿ, ದನ ಯಾವುದೋ ಅವಂದಲ್ಲ, ಎಣಿಸ್ತಾನೆ ಇದ್ದಾನೆ. ಯಾರದೋ ಹಸು, ಯಾರದೋ ಕುರಿ ಎಣಿಸ್ತಾ ಇದ್ದಾನೆ. ನಾನು ಹಾಗೆ ಮಾಡಿದ್ನಲ್ಲ. ಮೌಲಿಂಗಪುತ್ತ ತಲೆ ತಗ್ಗಿಸ್ದ, ಬುದ್ಧನಿಗೆ ನಮಸ್ಕಾರ ಮಾಡಿದ. ಬುದ್ಧ ಹೇಳ್ದ, ಹತ್ತಿರ ಬಾ, ಇಲ್ಲಿ ನನ್ನ ಪಕ್ಕದಲ್ಲೇ ಕೂಡು. 2 ವರ್ಷ ಮಾತಾಡ್ಬೇಡ. ನೀನು ಕಲಿತದ್ದನ್ನೆಲ್ಲ ಮೌನದಲ್ಲಿ ಧ್ಯಾನ ಮಾಡ್ಕೋ, ಅದು ನಿನಗೆ ಅನುಭವ ಆಗ್ತದೆ. ಆಗ ಆ ಮಾತು ನಿನ್ನದಾಗ್ತದೆ, ಬಾಡಿಗೆ ಮಾತಾಗೋಲ್ಲ. ಮೌಲಿಂಗಪುತ್ತ ಹಾಗೆ ಮಾಡಿದ, ಧ್ಯಾನದಲ್ಲಿ ಮುಳುಗಿದ. 2 ವರ್ಷಗಳ ನಂತರ ಜ್ಞಾನದಲ್ಲಿ ಎಂದ. ಈ ಮಾತು ಬಹಳ ಚಂದ. ಧ್ಯಾನದಲ್ಲಿ ಮುಳುಗಿದವನು ಮಾತ್ರ ಜ್ಞಾನದಲ್ಲಿ ಹೇಳೋದಕ್ಕೆ ಸಾಧ್ಯ. ಅದಕ್ಕೆ ತರ್ಕದ, ಓದಿನ, ಅಬ್ಬರದ ಶಬ್ದದ ತಾಕಲಾಟಗಳಿಗಿಂತ ಮೌನದಲ್ಲಿ ದೊರೆಯುವಂತಹ ಧ್ಯಾನ ಜೀವನಕ್ಕೆ ಸಾರ್ಥಕ ನಿರ್ದೇಶನ ನೀಡುತ್ತದೆ ಅನ್ನೋದನ್ನು ನೆನಪಾಗ